ವೀರಬ್ರಹ್ಮೇಂದ್ರ ಸ್ವಾಮಿ ಬ್ರಹ್ಮೇಂದ್ರ ಶಿವಯೋಗಿ ಬ್ರಹ್ಮೇಂದ್ರ. ವೀರಬ್ರಹ್ಮೇಂದ್ರ ಸ್ವಾಮಿ ಬ್ರಹ್ಮೇಂದ್ರ ಶಿವಯೋಗಿ ಬ್ರಹ್ಮೇಂದ್ರ. ಗಾಂಧಿ ಆಗಮನ ಸ್ವರಾಜ್ಯ ಸಂಗ್ರಾಮ ಅಂದೇ ನುಡಿದ ಬ್ರಹ್ಮೇಂದ್ರ. ಶ್ರೀ ವೀರ ಬ್ರಹ್ಮೇಂದ್ರ. ನವಜೀವನದ ಅಷ್ಟರಾಗಗಳ ತೊರೆದ ಜ್ಞಾನಿ ಬ್ರಹ್ಮೇಂದ್ರ. ಶ್ರೀಕಾಲ ಜ್ಞಾನಿ ಬ್ರಹ್ಮೇಂದ್ರ. ಕಮನೀಯ ರೂಪ ಬ್ರಹ್ಮೇಂದ್ರ ಸುಜ್ಞಾನ ಚರಿತ ಬ್ರಹ್ಮೇಂದ್ರ. ಕಮನೀಯ ರೂಪ ಬ್ರಹ್ಮೇಂದ್ರ ಸುಜ್ಞಾನ ಚರಿತ ಬ್ರಹ್ಮೇಂದ್ರ. ಮಹಿಳೆಯರು ದೇಶ ಆಳುವರೆಂದು ಭವಿಷ್ಯ ನುಡಿದ ಬ್ರಹ್ಮೇಂದ್ರ. ಶ್ರೀ ವೀರ ಬ್ರಹ್ಮೇಂದ್ರ. ಭಾರತ ಭೂಮಿ ಅಗ್ರ ರಾಷ್ಟ್ರ ಆಗುವುದೆಂದ ಬ್ರಹ್ಮೇಂದ್ರ. ಶ್ರೀಕಾಲ ಜ್ಞಾನಿ ಬ್ರಹ್ಮೇಂದ್ರ. ಪಶ್ಚಿಮೋತ್ತರ ದೇಶದಿ ಸೂತ್ರ ಮುರಿವುದೆಂದ ಬ್ರಹ್ಮೇಂದ್ರ. ಶ್ರೀ ವೀರ ಬ್ರಹ್ಮೇಂದ್ರ. ಭೂಕಂಪ ಪ್ರವಾಹ ನೋವು ನಷ್ಟಗಳ ವಿಷಯ ನುಡಿದ ಬ್ರಹ್ಮೇಂದ್ರ. ಶ್ರೀಕಾಲ ಜ್ಞಾನಿ ಬ್ರಹ್ಮೇಂದ್ರ. ಕಮನೀಯ ರೂಪ ಬ್ರಹ್ಮೇಂದ್ರ ಸುಜ್ಞಾನ ಚರಿತ ಬ್ರಹ್ಮೇಂದ್ರ. ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಬನಗಾನಪಲ್ಲಿಯ ಬಳಿ ಇರುವ ರವ್ವಲಕೊಂಡ ಗುಹೆಯಲ್ಲಿ ಕುಳಿತು ಕಾಲಜ್ಞಾನವನ್ನು ಬರೆದ ಶ್ರೀ ಸ್ವಾಮಿಯವರು ಕಲಿಯುಗದಲ್ಲಿ ಮುಂದೆ ನಡೆಯಬಹುದಾದ ವಿಪತ್ತುಗಳ ಅನೇಕ ಘಟನೆಗಳನ್ನು ಕುರಿತು ತಮ್ಮ ದಿವ್ಯ ದೃಷ್ಟಿಯ ಮೂಲಕ ವೀಕ್ಷಿಸಿ ಅವುಗಳನ್ನು ಕಾಲಜ್ಞಾನದಲ್ಲಿ ನಮೂದಿಸಿದ್ದಾರೆ. ಸಾವಿರಾರು ಘಟನೆಗಳ ಈ ಸರಮಾಲೆಯಲ್ಲಿ ಅನೇಕ ಸಂಗತಿಗಳು ಈಗಾಗಲೇ ನಡೆದಿರುವುದು, ನಡೆಯುತ್ತಿರುವುದನ್ನು ಕೇಳಿದ್ದೀರಿ, ಕಂಡಿದ್ದೀರಿ. ಭೂತ ಭವಿಷ್ಯತ್ಗಳನ್ನ ತಮ್ಮ ಕಾಲಜ್ಞಾನದ ಮೂಲಕ ಶ್ರುತಪಡಿಸಿ ನಂಬಿದ ಭಕ್ತರನ್ನ ಉದ್ಧರಿಸುವುದೇ ಭಗವಂತನ ಉದ್ದೇಶ. ಇದೇ ರವ್ವಲಕೊಂಡ ಗುಹೆ. ಇಲ್ಲಿಗೆ ಭಕ್ತಾದಿಗಳು ಪ್ರತಿನಿತ್ಯ ಭೇಟಿ ಕೊಟ್ಟು ಗುಹೆಯನ್ನು ಸಂದರ್ಶಿಸಿ ಸ್ವಾಮಿಯ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಪಾವನರಾಗುತ್ತಿದ್ದಾರೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾರ್ಥ ಅವತಾರವೆತ್ತಿದ ಶ್ರೀಮದ್ ವಿರಾಟ್ ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಾವು ರಚಿಸಿದ 3,32,000 ಪುಟಗಳ ಸಾಂಧ್ರ ಸಿಂಧು ವೇದದ ತಾಳೆಗರಿಯ ಕಾಲಜ್ಞಾನದ ಪ್ರತಿಗಳನ್ನು ಅಲ್ಲಿಯೇ ಒಂದೇ ಅಗೆವಿನಲ್ಲಿಟ್ಟು ಅದರ ಮೇಲೊಂದು ಹುಣಸೆ ಗಿಡವನ್ನ ನೆಟ್ಟು ಮುಂದೆ ಕಲಿಯುಗದಲ್ಲಿ ನಾನೇ ಸ್ವಯಂ ವೀರಭೋಗ ವಸಂತ ಅವತಾರದಲ್ಲಿ ಬಂದು ತೆಗೆಯುತ್ತೇನೆ ಎಂದು ತಿಳಿಸಿದ್ದಾರೆ. ಇದೇ ಆ ಹುಣಸೆ ಮರ. ಈ ಮರ ಕೂಡ ಜಗತ್ಪ್ರಸಿದ್ಧಿಯಾಗಿದೆ. ಈ ಮರಕ್ಕೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಶ್ರೀ ಸ್ವಾಮಿಯವರು ಅಚ್ಚಮ್ಮನವರಿಗೆ ಕಾಲಜ್ಞಾನವನ್ನು ಬೋಧಿಸುವರು. ಕಲಿಯುಗದಲ್ಲಿ ಧರ್ಮದೇವತೆ ಭೂಲೋಕದಲ್ಲಿ ತಿರುಗುತ್ತಿರಲು ಪಾಪಿಗಳು ದಿನೇ ದಿನೇ ಹೆಚ್ಚಿ ಎಲ್ಲೂ ಇಲ್ಲದ ಕಲಹಗಳು ಹುಟ್ಟುವವು. ಧರ್ಮ ಅಡಗುವುದು, ಅಧರ್ಮ ತಲೆ ಎತ್ತುವುದು. ಭಾರತೀಯರಿಗೆ ಪರಧರ್ಮವೇ ಸ್ವಧರ್ಮವಾಗುವುದು, ಅನ್ಯಾಯವೇ ನ್ಯಾಯವಾಗುವುದು. ಜಾತಿ ನೀತಿಗಳು ಕುಲಗೋತ್ರಗಳು ನಶಿಸುವವು. ಸ್ತ್ರೀ ಪುರುಷ ಎಂಬ ಎರಡೇ ಜಾತಿಗಳು ಎಂಬ ವಾದ ಉಂಟಾಗುವುದು. 6 ಮತಗಳು ಒಂದಾಗುವುವು. ಕಲಿಯುಗದಲ್ಲಿ ದೇಶ ಆಳುವ ರಾಜ ಮನೆತನಗಳು ನಾಶವಾಗುವುವು. ಉತ್ತರ ದೇಶದಲ್ಲಿ ಗಾಂಧಿ ಎಂಬ ಮಹಾತ್ಮನು ಬಂದು ಪ್ರಪಂಚದಲ್ಲಿ ಎಲ್ಲಾ ವರ್ಣದವರಿಂದ ಪೂಜಿತನಾಗುವನು. ತಂದೆ ಮಕ್ಕಳು ತಮ್ಮೊಳಗೆ ಕಲಹ ಮಾಡುವರು. ಹಿರಿಯ ಕಿರಿಯ ಎಂಬ ಭಾವನೆಯಿಲ್ಲದೆ ನಡೆದುಕೊಳ್ಳುವರು. ಗಂಡ ಹೆಂಡತಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪರಸ್ಪರ ವಂಚಿಸುತ್ತಾ ಮೋಸ ಮಾಡುತ್ತಾ ಒಬ್ಬರ ಸ್ವತ್ತನ್ನು ಒಬ್ಬರು ಅಪಹರಿಸುತ್ತಾ ಮಾನ ಪ್ರಾಣಗಳನ್ನು ಕಳೆದುಕೊಳ್ಳುವರು. ನಟರು ರಾಜಕೀಯ ಪ್ರವೇಶ ಮಾಡಿ ನಾಡನ್ನಾಳುವ ದೊರೆಗಳಾಗುವರು. ಪ್ರತಿ ಗ್ರಾಮದಲ್ಲಿ ವೈರತ್ವಗಳು ಬೆಳೆದು ಹೊಡೆದಾಡಿಕೊಂಡು ಪಂಚಾಯಿತಿ ಕಟ್ಟೆಗೆ ಬರುತ್ತಾರೆ. ಪಂಚಾಯಿತಿ ಕಟ್ಟೆಗಳಿಗೆ ಪ್ರಜೆಗಳೇ ರಾಜರಾಗುತ್ತಾರೆ. ಪುಣ್ಯಕ್ಷೇತ್ರಗಳಲ್ಲಿ ಪಾಪಗಳು ಹೆಚ್ಚುವುವು. ಆನೆಗೆ ಹಂದಿ ಹುಟ್ಟುವುದು, ಹಂದಿಗೆ ಆನೆ ಹುಟ್ಟುವುದು. ಇವು ಈಗಾಗಲೇ ನಡೆದಿವೆ. ದೇಶವು ಸ್ತ್ರೀ ಬಲದಿಂದ ನಡೆಯುವಂತಾಗುವುದು. ಕಳ್ಳತನಗಳು ಹೆಚ್ಚಾಗುವುವು. ದಗಾಕೋರರು ದರೋಡೆಕೋರರು ಹೆಚ್ಚಾಗಿ ಧನಧಾನ್ಯಗಳನ್ನೆಲ್ಲ ದೋಚುವರು. ಅಂತಹವರನ್ನು ಹತ್ತಿಕ್ಕುವವರೇ ಇಲ್ಲದೆ ವಿಶ್ವವೆಲ್ಲ ತಲ್ಲಣಿಸಿ ಹೋಗುವುದು. ಕಾಲ ಪ್ರಕೃತಿ ಧರ್ಮಗಳು ತಲೆಕೆಳಗಾಗಿ ಕಾಲಕಾಲಕ್ಕೆ ಬರಬೇಕಾಗಿದ್ದ ಮಳೆಗಳು ಬಾರದೆ ಆಹಾರ ಧಾನ್ಯಗಳ ಪೈರುಗಳು ಸ್ವಲ್ಪವೇ ಫಸಲನ್ನು ಕೊಡುವವು. ಗೋವುಗಳು ಸ್ವಲ್ಪವೇ ಹಾಲನ್ನು ಕೊಡುವವು. ಮಾನವನಲ್ಲದೆ ಇತರೆ ಜೀವಿಗಳು ಒಂದೊತ್ತಿನ ತುತ್ತಿಗಾಗಿಯೂ ದಿಕ್ಕೆಟ್ಟು ಅಲೆಯುವಂತಹ ಬರಗಾಲ ಬರುವುದು. ಹೊಸ ಹೊಸ ರೋಗಗಳ ಉಪದ್ರವ ಹೆಚ್ಚಾಗುವುದು. ವಿಚಿತ್ರ ವ್ಯಾಧಿಗಳಿಂದ, ಶೀತೋಷ್ಣ ಜ್ವರಗಳಿಂದ, ಉತ್ತಮ ಔಷಧ ದೊರಕದಿರುವುದರಿಂದ, ಕೆಡಕುಗಳು ಹೆಚ್ಚಾಗುವುದರಿಂದ, ಮತ್ಸರದಿಂದ ಹುಟ್ಟಿದ ಕಲಹಗಳಿಂದ ಜನ, ಪಶು, ಪಕ್ಷಿಗಳು ಗುಂಪು ಗುಂಪಾಗಿ ಸಾಯುವವು. ದೇಶ ದೇಶಗಳ ನಡುವೆ ಭೇದದ ಭ್ರಮೆಗಳು ಹೆಚ್ಚಾಗುವುವು.
ದೇಶದ ಉತ್ತರ ಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಆಟಿಕೆಗಳಂತೆ ಬಳಸುತ್ತಾ ಜನಸಾಮಾನ್ಯರ ಆಸ್ತಿ ಪ್ರಾಣಿಗಳ ಜೊತೆ ಚೆಲ್ಲಾಟವಾಡುವರು. ಕಾವೇರಿ ತೀರದಲ್ಲಿ ಕಲಹಗಳುಂಟಾಗಿ ಜನ ಕಷ್ಟಗಳಿಗೀಡಾಗುವರು. ಪಾಮರರು ಲೋಕವನ್ನೆಲ್ಲ ಹಾಳು ಮಾಡುವರು. ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನು ಇಲ್ಲಿಯವರೆಗೆ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕಿದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನು ಕಡೆಗಣಿಸಿ ಮಾನವನು ಅನುಭವಿಸಿದ ಸಂಕಟಗಳ ಸೂಕ್ಷ್ಮ ಪರಿಚಯವಾಗುತ್ತದೆ. ಪ್ರಕೃತಿ ಮುನಿಸಿಕೊಂಡಾಗ ಮನುಷ್ಯ ಅಸಹಾಯಕ. ಸಹಾಯಕ್ಕಾಗಿ ಸರ್ವಶಕ್ತನಾದ ಆ ಭಗವಂತನಲ್ಲಿ ಶರಣು ಹೋಗುವುದೊಂದೇ ನಮಗೆ ಉಳಿದಿರುವ ಮಾರ್ಗ. ಕತ್ತಲು ತುಂಬಿರುವ ಈ ಜಗತ್ತಿನಲ್ಲಿ ಬೆಳಕನ್ನು ಅರಸುವುದೊಂದೇ ಮಾರ್ಗ. ಬದುಕಿಗೆ ಬೆಳಕನ್ನು ತೋರುವ ಸ್ವಾಮಿ ವೀರಬ್ರಹ್ಮೇಂದ್ರರಲ್ಲಿ ತಮ್ಮ ತನುಮನಗಳನ್ನು ಸಮರ್ಪಿಸಿಕೊಂಡು ಶರಣಾಗಬೇಕಾದುದೇ ದಾರಿ. ಹುಟ್ಟು ಕುರುಡನಾಗಿದ್ದ ಬನಗಾನಪಲ್ಲಿಯ ಗರಮಿರೆಡ್ಡಿ ಅಚ್ಚಮ್ಮನವರ ಪುತ್ರನಿಗೆ ಶ್ರೀ ಸ್ವಾಮಿಯವರು ತಮ್ಮ ಮಹಿಮೆಯಿಂದ ಕಣ್ಣು ಬರಿಸುತ್ತಾರೆ. प्रभुं प्रणवनाथं विभुं वीरवर्यं सदा सौम्यरूपं चिदानन्दतेजम् महामन्त्रजनितं महामौनिवर्यं सदा भावयामि श्रीब्रह्मेन्द्रयोगिम् सदानन्दयोगं कालातीतज्ञानं महामोहहारं महामन्त्रबीजम् महावीरनामं महामौनयागं सदा भावयामि श्रीब्रह्मेन्द्रयोगिम् सुधासागरं श्रीकरं चिद्विलासं महाव्यापकं प्रभुं साधुस्वभावम् सुयोगिं सुज्ञानीं सुरपालकेशं सदा भावयामि श्रीब्रह्मेन्द्रयोगिम् श्रीवीरब्रह्मेन्द्र स्वामी श्रीवीरब्रह्मेन्द्र स्वामी ಶ್ರೀವೀರಬ್ರಹ್ಮೇಂದ್ರ ಸ್ವಾಮಿ. ಎತ್ತುಗಳಿಲ್ಲದೆಯೇ ಬಂಡಿಗಳು ನಡೆಯುವವು. ನೀರಿನಿಂದ ದೀಪಗಳು ತೇಜೋಮಯವಾಗಿ ಬೆಳಗುವುವು. ಆಕಾಶದಲ್ಲಿ ಹಾರುವರು. ಅದರಿಂದ ಅನೇಕರು ಸಾಯುವರು. ಅಂದರೆ ಬಸ್ಸು, ಲಾರಿ, ರೈಲು ಬಂಡಿ, ವಿಮಾನಗಳ ಅಪಘಾತಗಳಿಂದ ಸಾವಿರಾರು ಜನರು ಸಾಯುತ್ತಿದ್ದಾರೆ. ಮೇಕೆಯೂ ಹುಲಿಯೂ ಒಂದೇ ಕೊಳದಲ್ಲಿ ನೀರು ಕುಡಿಯುವುದು. ಈಶಾನ್ಯದಲ್ಲಿ ವಿಷಗಾಳಿ ಹುಟ್ಟಿ ಸಾವಿರಾರು ಜನರು ಸಾಯುವರು. ಭೋಪಾಲ್ ವಿಷಾನಿಲ ದುರಂತ. ಆಕಾಶದಲ್ಲಿ ಹಾರುವ ವ್ಯಕ್ತಿ ರಾಷ್ಟ್ರವನ್ನು ಪರಿಪಾಲಿಸುವರು. ಅಂದರೆ ವಿಮಾನವನ್ನು ನಡೆಸುತ್ತಿದ್ದ ಶ್ರೀ ರಾಜೀವ ಗಾಂಧಿಯವರು ಭಾರತದ ಪ್ರಧಾನಿಯಾದದ್ದು. ಪಾಂಚಾನನದವರು ಅಂದರೆ ವಿಶ್ವ ಬ್ರಾಹ್ಮಣರಿಗೆ ವೃತ್ತಿಗಳು ಇಲ್ಲದೆ ಹೋಗುವುವು ಎಂದು ಶ್ರೀ ಸ್ವಾಮಿಯವರು ನುಡಿದಿದ್ದಾರೆ. ಇನ್ನು ಮುಂದಕ್ಕೆ ಬಂಗಾರವು ಮುತ್ತಿನಷ್ಟಾದರೂ ದೊರಕದಿರುವುದು. ಹಿತ್ತಾಳೆಯೇ ಬಂಗಾರದಷ್ಟು ದರವಾಗಿ ಅದನ್ನೇ ಬಂಗಾರದಂತೆ ಮಾರುವರು. ತಮ್ಮ ಕಾಲಜ್ಞಾನ ವಾಕ್ಯದಂತೆ ಇದೆಲ್ಲವೂ ಕೂಡ ನಡೆದಿದೆ. ಮುಂದೆ ಶ್ರೀ ಸ್ವಾಮಿಯವರು ಯಾಗಂಟಿ ಗುಹೆಯಲ್ಲಿ ಕೆಲವು ವರ್ಷಗಳ ಕಾಲ ತಪಸ್ಸು ಮಾಡುವರು. ನಂತರ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬನಗಾನಪಲ್ಲಿಯ ನವಾಬರು, ಕಡಪ ನವಾಬರು, ಕರ್ನೂಲು ನವಾಬರು ಮತ್ತು ಹೈದರಾಬಾದ್ ನವಾಬರಿಗೆ ಕಾಲಜ್ಞಾನವನ್ನು ಬೋಧಿಸಿ ರಾಜ ರಹಸ್ಯಗಳನ್ನು ತಿಳಿಸಿಕೊಟ್ಟು ಕಂದಿಮಲೆಗೆ ಬರುವರು.
ಮುಂದೆ ಶ್ರೀ ಸ್ವಾಮಿಯವರು ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಶ್ರೀ ಗೋವಿಂದ ಮಾಂಬರನ್ನ ವಿವಾಹವಾಗಿ 5 ಜನ ಪುತ್ರರು, ಒಬ್ಬ ಪುತ್ರಿಯ ಸಂತಾನವನ್ನ ಪಡೆಯುವರು. ತಮ್ಮ ಶಿಷ್ಯಜನ ಸಮೇತರಾಗಿ ಅನೇಕ ಊರುಗಳಲ್ಲಿ ಸಂಚಾರ ಮಾಡಿ ಅಲ್ಲಲ್ಲಿನ ಭಕ್ತಾದಿಗಳಿಗೆ ಜ್ಞಾನ ಬೋಧನೆಯನ್ನ ಮಾಡಿ ಅನೇಕ ಮಹಿಮೆಗಳನ್ನ ತೋರುವರು. ಕಲಿಯುಗದ ಮಾನವರೆಲ್ಲರಿಗೂ ಕಾಲಜ್ಞಾನವನ್ನ ಬೋಧಿಸಿದ ಶ್ರೀ ಸ್ವಾಮಿಯವರು ಸಿದ್ದಯ್ಯನಿಗೆ ಹರಿಜನ ಕುಲದ ಕಕ್ಕಯ್ಯ ಮರದ ಹಿಂದೆ ಮರೆಯಲ್ಲಿ ನಿಂತು ಗಮನವಿಟ್ಟು ಕೇಳಿ ದೇವರೆಲ್ಲೋ ಇರುವೆನೆಂದುಕೊಂಡಿದ್ದೆ. ಈ ಮಹಾತ್ಮರ ಅಮೃತ ವಾಣಿಗಳಿಂದ ಕೇಳಿ ತಿಳಿದನು. ನನ್ನ ಸತಿಯ ದೇಹವನ್ನು ಕೊಯ್ದು ಪಂಚಮೂರ್ತಿಗಳನ್ನಾದಿಯಾಗಿ ಎಲ್ಲಾ ದೇವತೆಗಳ ದರ್ಶನವನ್ನು ಪಡೆದು ಮುಕ್ತಿ ಪಡೆಯೋಣವೆಂದು ಯೋಚಿಸಿ ಮೂಢ ಭಕ್ತಿಯುಳ್ಳವನಾದ್ದರಿಂದ ಮನೆಗೆ ಹಿಂದಿರುಗಿ ನಿದ್ರಿಸುತ್ತಿದ್ದ ತನ್ನ ಸತಿಯ ಕೊರಳನ್ನು ಕೊಯ್ದು ನಂತರ ಹೊಟ್ಟೆಯನ್ನು ಸೀಳುವನು. ಆ ಗರ್ಭದಲ್ಲಿ ದೇವತೆಗಳಾಗಲಿ ಶಕ್ತಿಗಳಾಗಲಿ ಅಗ್ನಿಯಾಗಲಿ ಕಾಣದಿರಲು ಏನೂ ತೋಚದೆ ಅತಿ ದುಃಖಿತನಾಗಿ ನಿರ್ವಿಣ್ಣನಾಗಿ ಕುಸಿದು ಬಿದ್ದನು. ನಾನೆಂತಹ ಪಾಪದ ಕೆಲಸ ಮಾಡಿಬಿಟ್ಟೆನು ಎಂದು ಪ್ರಲಾಪಿಸುತ್ತಾ, ಓ ದೇವರೇ, ಆ ಬ್ರಹ್ಮನವರ ಮರುಳು ಮಾತಿಗೆ ಮನಸೋತು ಬಂಗಾರದಂತಹ ನನ್ನ ಹೆಂಡತಿಯನ್ನು ಕೊಂದು ಹಾಕಿದೆನಲ್ಲ, ಸ್ತ್ರೀ ಹತ್ಯಾ ಮಹಾಪಾಪವನ್ನು ಮಾಡಿ ಪಾಪಿಷ್ಟನಾದೆನಲ್ಲ ಎಂದು ಪ್ರಲಾಪಿಸುತ್ತಾ ಸ್ವಲ್ಪ ಸಮಾಧಾನವಂತನಾಗಿ ಆ ಬ್ರಹ್ಮಂರವರನ್ನು ದೂರುವುದೇಕೆಂದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರಲ್ಲಿಗೆ ಬಂದು ಕಕ್ಕಯ್ಯ ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸುವನು. ಶ್ರೀ ಸ್ವಾಮಿಯವರು ಸಿದ್ದಯ್ಯ ಕಕ್ಕಯ್ಯರವರೊಂದಿಗೆ ಕಕ್ಕಯ್ಯನ ಮನೆಗೆ ಬಂದು ಷಟ್ಚಕ್ರಾಧಿಪತಿಗಳಾದ ದೇವತೆಗಳನ್ನು ತೋರಿಸುವರು. ಆಧಾರ ಚಕ್ರದಲ್ಲಿನ 4 ದಳಗಳಲ್ಲಿ ವಿನಾಯಕನಿರುವನು. ಸ್ವಾಧಿಷ್ಠಾನ ಚಕ್ರದ 6 ದಳಗಳಲ್ಲಿ ಬ್ರಹ್ಮದೇವನಿರುವನು. ಮಣಿಪೂರಕ ಚಕ್ರದ 10 ದಳಗಳ ಮಧ್ಯೆ ವಿಷ್ಣುಮೂರ್ತಿ ಬೆಳಗುತ್ತಿರುವನು. ಅನಾಹತ ಚಕ್ರದ 12 ದಳಗಳ ಮಧ್ಯೆ ರುದ್ರನಿರುವನು. ವಿಶುದ್ಧ ಚಕ್ರದ 16 ದಳಗಳ ಮಧ್ಯೆ ಜೀವನಿರುವನು. ಆಗ್ನೇಯ ಚಕ್ರದ 2 ದಳಗಳ ಮಧ್ಯೆ ಸ್ವಯಂ ಪ್ರಕಾಶನಾದ ಪರಮಾತ್ಮನಿರುವನು. ಸಹಸ್ರಾರು ಚಕ್ರದಲ್ಲಿ ಕೋಟಿ ಸೂರ್ಯರಿಗಿಂತಲೂ ಮಿಗಿಲಾದ ಕಾಂತಿಯಿಂದ ಬೆಳಗುವ ಗುರುಮೂರ್ತಿ ಇರುವನು ಎಂದು ಷಟ್ಚಕ್ರಾಧೀಶರಾದ ದೇವತೆಗಳ ಬಗ್ಗೆ ಶ್ರೀ ಸ್ವಾಮಿಯವರು ಹೇಳಲು ಸಿದ್ದಯ್ಯ ಕಕ್ಕಯ್ಯರು ಭಕ್ತಿ ಪರವಶರಾಗಿ, ಸ್ವಾಮಿ, ನಿಮ್ಮ ಪರಿಪೂರ್ಣ ಕಟಾಕ್ಷದಿಂದ ಈ ದಿನ ನಮ್ಮ ಜನ್ಮ ಪಾವನವಾಯಿತು ತಂದೆ ಎಂದು ಶ್ರೀ ಸ್ವಾಮಿಯವರ ಪಾದಗಳಿಗೆ ಎರಗುವರು. ನಂತರ ಶ್ರೀ ಸ್ವಾಮಿಯವರು ಕಕ್ಕಯ್ಯನ ಹೆಂಡತಿಯನ್ನು ಬದುಕಿಸುವರು. ಅಂದಿನಿಂದ ಹರಿಜನ ದಂಪತಿಗಳು ಶ್ರೀ ಸ್ವಾಮಿಯವರ ಶಿಷ್ಯರಾಗುವರು. ಕಲಿಯುಗದ ಮಾನವರೆಲ್ಲರಿಗೂ ಕಾಲಜ್ಞಾನವನ್ನ ಬೋಧಿಸಿದ ಶ್ರೀ ಸ್ವಾಮಿಯವರು ಸಮಾಧಿನಿಷ್ಠೆ ಗರಿಷ್ಠತ್ವದಲ್ಲಿರಲು ನಿರ್ಧರಿಸಿ ಸಜೀವ ಸಮಾಧಿನಿಷ್ಠೆಗೆ ಹೊರಡುವುದಕ್ಕೆ ಮೊದಲು ಭಕ್ತರನ್ನ ಉದ್ದೇಶಿಸಿ ಬೋಧಿಸಿದ ಧರ್ಮ ಪ್ರಬೋಧನೆಯು, ಭಕ್ತರೇ, ನಾನು ಇಲ್ಲವೆಂದು ನೀವು ಚಿಂತಿಸಬೇಡಿ. ನಾನು ಶಾಶ್ವತವಾಗಿ ಈ ಸಮಾಧಿಯಲ್ಲಿರುವೆನು. ನನ್ನ ಬೋಧನೆಗಳನ್ನ ಕೇಳಿ ಆಚರಣೆಯಲ್ಲಿಟ್ಟುಕೊಂಡವರನ್ನ ಯಾವಾಗಲೂ ಕಾಪಾಡುತ್ತಲೇ ಇರುವೆನು. ನೀವು ಹಗಲು ಕಾಣುವ ಸೂರ್ಯನನ್ನೂ ರಾತ್ರಿ ಕಾಣುವ ಚಂದ್ರನನ್ನೂ ಆರಾಧಿಸಿರಿ. ದಿನಚರ್ಯ ಕ್ರಮವನ್ನ ತಪ್ಪದೆ ಪಾಲಿಸಿರಿ. ಸತ್ಕರ್ಮಗಳನ್ನ ಮಾಡಿ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಬೆಳೆಸಿಕೊಳ್ಳುವುದರಿಂದ ಒಳ್ಳೆಯದೇ ನಡೆಯುತ್ತದೆ. ಗುರುವಿನ ಉಪದೇಶವನ್ನು ಹೊಂದಿದ ಸಾಧಕರೇ ಬೆಳಕನ್ನು ಕತ್ತಲಲ್ಲೇ ಕಾಣುವಿರಿ. ಪ್ರತಿ ಜೀವಿಯಲ್ಲಿರುವ ಪರಮಾತ್ಮನನ್ನ ದರ್ಶಿಸಿರಿ. ಶ್ರೀಮಂತರಾದರೂ ಬಡವರಾದರೂ ಯಾವ ಕುಲದವರಾದರೂ ಎಲ್ಲರೂ ಮೃತ್ಯುಪೀಠವನ್ನ ಹತ್ತುವವರೇ. ಈ ಪಾರಮಾರ್ಥವನ್ನ ತಿಳಿದುಕೊಂಡು ಭಗವಂತನು ಕೊಟ್ಟಿರುವ ಪ್ರಕೃತಿಯ ಸಂಪತ್ತನ್ನು ಎಲ್ಲರೂ ಸಮನಾಗಿ ಅನುಭವಿಸಿ ಅದರಿಂದ ಎಲ್ಲಾ ತಾರತಮ್ಯಗಳನ್ನು ದೂರ ಮಾಡಿ ಸ್ವಾರ್ಥವೆಂಬ ಪಿಶಾಚಿಯನ್ನ ಒದ್ದೋಡಿಸಿ ಮನಸ್ಸಿನ ಕೀಳು ಭಾವನೆಗಳನ್ನ ದೂರ ಮಾಡಿ ದ್ವೇಷ ಭಾವನೆಯನ್ನ ಬಿಟ್ಟು ಪರಹಿತ ಕಾರ್ಯವನ್ನ ಮಾಡಿರಿ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದೇ ಪರಮ ಪುಣ್ಯ, ಪರರನ್ನು ಹಿಂಸಿಸುವುದೇ ಪಾಪ ಕಾರ್ಯ. ಸರ್ವ ಮಾನವ ಧರ್ಮದ ಸಾರ ಇಷ್ಟೇ. ಈ ನೀತಿಯನ್ನು ಪಾಲಿಸಿ. ಎಲ್ಲ ಮಾನವರು ಒಂದೇ ಎಂದು ತಿಳಿದು ಇತರರಿಗೆ ಸಾಧ್ಯವಾದಷ್ಟು ಉಪಕಾರ ಮಾಡಿ, ಅಪಕಾರ ಮಾಡಬೇಡಿ. ಪ್ರತಿಯೊಂದಕ್ಕೂ ಪ್ರತಿಫಲ ಕೋರದೆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ನಿಶ್ಚಲ ಬುದ್ಧಿಯಿಂದ ಯಾವಾಗಲೂ ಭಗವನ್ನಾಮ ಸ್ಮರಣೆ, ಪರಮಾತ್ಮನ ದರ್ಶನ ಮಾಡಿ ಪುನೀತರಾಗಿ ಎಂದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಸಮಸ್ತ ಪ್ರಜೆಗಳಿಗೂ ತಿಳಿಸಿದ್ದಾರೆ. ನನ್ನ ಹುಟ್ಟುವಿಕೆ ಮತ್ತು ನನ್ನ ಮಹಿಮೆಯನ್ನು ಯಾವ ದೇವರು ಸಹ ಅರಿತುಕೊಳ್ಳಲು ಆಗುವುದಿಲ್ಲ. ಆದಿ ಅಂತ್ಯವನ್ನ ನೋಡಬಲ್ಲರು, ಆದರೆ ಶ್ರೀ ವೀರಗುರು ಗೋಪ್ಯವನ್ನು ಯಾರೂ ಅರಿಯರು. ನನ್ನ ಕಾಲಜ್ಞಾನವನ್ನ ಓದುವ ಕೇಳುವ ಸ್ಥಳದಲ್ಲಿ ಸಪ್ತ ಋಷಿಗಳು ಸಕಲ ದೇವತೆಗಳು ನೆಲೆಸುತ್ತಾರೆ. ಭಕ್ತಿಯಿಂದ ಕೇಳುವ ಪ್ರಜೆಗಳು ಸಕಲ ತೀರ್ಥ ಸ್ನಾನ ಪುಣ್ಯವನ್ನ ಹೊಂದುವರು. ಹೇಳಿಕೊಡುವವರಿಗೆ ಸುಖ ಸೌಖ್ಯಗಳು ದೊರೆಯುವವು.
ಪ್ರಚಾರ ಮಾಡುವವರಿಗೆ ಅನ್ನದಾನಕ್ಕಿಂತ ಮಿಗಿಲಾದ ಯಜ್ಞ ಫಲಿತವೂ ಹೊಂದುವುದು. ನನ್ನ ಮಠವನ್ನ ದರ್ಶಿಸಿದರೆ ಜನ್ಮ ಜನ್ಮಗಳ ಸಕಲ ಪಾಪಗಳೆಲ್ಲ ತೊಲಗಿ ಹೋಗಿ ಹೊಸ ಜೀವನವನ್ನ ಹೊಂದುವರು. ಶ್ರೀ ವೀರಭೋಗ ವಸಂತರಾಯನಾಗಿ ಈ ಭೂಲೋಕದಲ್ಲಿ ಶಬಲವೆಂಬ ಗ್ರಾಮದಲ್ಲಿ ದೇವಮಯನಾದ ವಿಷ್ಣುಶಯನೆಂಬ ವಿಶ್ವ ಬ್ರಾಹ್ಮಣನಿಗೆ ಪುತ್ರನಾಗಿ ಜನಿಸಿ 12 ವರ್ಷದ ಬಾಲಕನಾಗುವವರೆಗೂ ತಂದೆ ತಾಯಿಗಳ ಬಳಿ ಇದ್ದು ನಂತರ ಮಯಬ್ರಹ್ಮನಿಂದ ದಿವ್ಯ ವಿದ್ಯೆಗಳನ್ನು ಕಲಿತು ದೇವರ ರಹಸ್ಯಗಳನ್ನು ತಿಳಿದು ಕಲ್ಕಿ ಅವತಾರವಾಗಿ ಬರಲಿದ್ದೇನೆ. ನನ್ನನ್ನ ನೆನೆಯುವ ಭಕ್ತರಿಗೆ ಯಾವ ಕಷ್ಟಗಳು ಬರಲಾರವು. ಭಗವಂತನ ಇಚ್ಛೆಯಂತೆ ಕಾಲಜ್ಞಾನದಲ್ಲಿ ಪ್ರಸ್ತಾಪಿಸಿರುವ ಅನೇಕ ಘಟನಾವಳಿಗಳು ಕಾಲಕಾಲಕ್ಕೆ ಯಥಾವತ್ತಾಗಿ ನಡೆಯುತ್ತಾ ಬಂದಿರುವುದು ಅವರ ಮಹಿಮೆಗೆ ಸಾಕ್ಷಿಯಾಗಿದೆ. ಪ್ರಕೃತಿಯನ್ನೇ ದೇವರೆಂದು ಭಾವಿಸಿ ಅದನ್ನೇ ಆರಾಧಿಸುತ್ತಾ ಬಂದಿರುವ ಪರಂಪರೆ ನಮ್ಮದು. ಈ ಭೂಮಿ ನಮಗೆ ತಾಯಿ, ನೀರು, ಅಘನಾಶಿಯಾದ ಗಂಗೆ, ಮಳೆ, ಗಾಳಿ, ಸೂರ್ಯ ಆರಾಧನೆಯಿಂದಲೇ ನಮ್ಮ ದಿನನಿತ್ಯದ ಬದುಕು ಆರಂಭವಾಗುವುದು. ಈ ದೈವಗಳಿಲ್ಲದೆ ನಮ್ಮ ಬದುಕಿಲ್ಲ, ಜೀವವಿಲ್ಲ. ಅಂತಹ ಪ್ರಕೃತಿಯೇ ಮುನಿಸಿಕೊಂಡು ಉಗ್ರಾವತಾರ ತಾಳಿ ಲಕ್ಷಾಂತರ ಮಂದಿಯನ್ನ ಬಲಿ ತೆಗೆದುಕೊಳ್ಳುತ್ತಿದೆ. ನಾವು ಎಷ್ಟೇ ಮುಂದುವರಿದಿದ್ರೂ ಭಗವಂತ ಮತ್ತು ಪ್ರಕೃತಿಯ ಎದುರು ನಿಲ್ಲಲಾರೆವು. ದುರ್ಮಾರ್ಗದಿಂದ ಕೂಡಿಟ್ಟ ಕೋಟ್ಯಾನುಕೋಟಿ ಆಸ್ತಿಪಾಸ್ತಿ ಮಣ್ಣಲ್ಲಿ ಮಣ್ಣಾಯಿತು. ಲಕ್ಷಾಂತರ ಜೀವಿಗಳ ಬಲಿಯಾಯಿತು. ಸತ್ತವರನ್ನ ಬದುಕಿಸಲು ಸಾಧ್ಯವೇ? ಇನ್ನಾದರೂ ಅಹಂಕಾರವನ್ನ ಬಿಟ್ಟು ದಾನ ಧರ್ಮಾದಿಗಳನ್ನ ಮಾಡುತ್ತಾ ತಮ್ಮಲ್ಲಿರುವುದನ್ನು ಇಲ್ಲದವರಿಗೆ ಹಂಚಿ ಸುಖಿಸುವವರು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ನೀಚ ಗುಣಗಳಿರುವವರು ನಾಯಕರಾಗುವರು. ಸಾಧು ಗುಣಗಳಿರುವವರನ್ನು ಗೋಳಾಡಿಸುವರು. ಕುಟುಂಬದಲ್ಲಿ ವೃದ್ಧರಾದವರು ಕಷ್ಟಗಳ ಪಾಲಾಗುವರು. ಶ್ರೀ ವೀರಬ್ರಹ್ಮೇಂದ್ರರು ಶ್ರೀ ವೀರಭೋಗ ವಸಂತರಾಯನಾಗಿ ಬಂದು ವೀರ ಸಿಂಹಾಸನವನ್ನೇರಿ ಪುಣ್ಯಜೀವಿಗಳ ಪಾಲನೆ ಮಾಡುವರು. ನಂತರ ನಂದಿ ಕ್ಷೇತ್ರದಲ್ಲಿ ಪರಬ್ರಹ್ಮ ವಂಶದಲ್ಲಿ ಪ್ರಖ್ಯಾತನಾಗುವೆನು ಎಂದು ತಿಳಿಸಿರುವರು. ಇದು ವೀರಗುರು ಶ್ರೀಮನ್ನಾರಾಯಣನ ವಾಕ್ಯ. ಆದ್ದರಿಂದ ಭಕ್ತರಾದ ನಾವೆಲ್ಲರೂ ಶ್ರೀ ವೀರಬ್ರಹ್ಮೇಂದ್ರರ ದ್ವಾದಶಾಕ್ಷರಿ ಮಂತ್ರವನ್ನು ನಿತ್ಯವೂ ಜಪಿಸುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀ ಸ್ವಾಮಿಯವರು ತಮ್ಮ ಪತ್ನಿ ಗೋವಿಂದಮಾಂಬರವರಿಗೆ, ನಾನು ಸಮಾಧಿಯಲ್ಲಿ ಪ್ರವೇಶಿಸಿದ ನಂತರ ನೀನು ಹರಿಶಿನ, ಕುಂಕುಮ, ಕಾಲುಂಗರ, ಹೂವು, ಬಳೆಗಳನ್ನು ತೆಗೆಯಬೇಡ. ನಿನ್ನನ್ನು ಯಾರಾದರೂ ಹೀಗಿರುವೆ ಎಂದು ನಿಂದಿಸಿದರೆ ಆ ದುರ್ಮಾರ್ಗರು ನಾಶವಾಗುವರು. ಈಗ ಹೇಗಿರುವೆಯೋ ಹಾಗೆ ಪೂಜ್ಯನೀಯಳಾಗಿರು. ಮಕ್ಕಳಿರ, ನನ್ನ ಮಠದಲ್ಲಿ ಸೂರ್ಯ ಚಂದ್ರಾದಿಗಳಿರುವವರೆಗೆ ಪೂಜೆಗಳು ನಡೆಯುತ್ತಿರುತ್ತವೆ. ನಮ್ಮ ವಂಶ ನಶಿಸಿ ನಮ್ಮ ವೀರನಾರಾಯಣಮ್ಮನ ಗರ್ಭದಲ್ಲಿ ಜನಿಸಿದವರು ನನ್ನ ಮಠಕ್ಕೆ ಧರ್ಮಕರ್ತರಾಗುವರು. ಅವರಾದರೂ ವಂಶಕ್ಕೊಬ್ಬರೇ ನಿಲ್ಲುವರು. ಅವರೆಲ್ಲ ನನ್ನ ಅಂಶದಲ್ಲೇ ಜನಿಸುವರು, ಪರಬ್ರಹ್ಮ ಸ್ವರೂಪರಾಗಿರುವರು ಎಂದ ಶ್ರೀ ಸ್ವಾಮಿಯವರು ಸಮಾಧಿಯಲ್ಲೊಂದು ದೊಡ್ಡ ದೀಪವನ್ನು ಬೆಳಗಿಸಿಕೊಂಡು ಪಕ್ಕದಲ್ಲಿರಿಸಿಕೊಂಡು ವೈಶಾಖ ಶುದ್ಧ ದಶಮಿಯ ಭಾನುವಾರ ಹಗಲು 12:30 ಗಂಟೆಗೆ ಸಮಾಧಿನಿಷ್ಠಾ ಗರಿಷ್ಠತ್ವದಲ್ಲಿ ಕುಳಿತುಕೊಂಡರು. ಅದೇ ಸಮಯದಲ್ಲಿ ಭೇರಿ ಮೃದಂಗಾದಿ ವಾದ್ಯಗಳಿಂದಲೂ ಜೈ 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 ಎಂಬ ಶಬ್ದಗಳಿಂದಲೂ ಸಮಾಧಿಗೆ ಬಾಗಿಲು ಮುಚ್ಚಿದರು. ಸಶಾಂತಂಚ ಸುಭಾಗ್ಯದಂ ಸಮಾಧಿಸ್ಥಿತಂ ದೇವಂ ವೀರಬ್ರಹ್ಮಂ ನಮಾಮ್ಯಹಂ. ಅನಂತರ ಅಲ್ಲಿ ಸೇರಿದ್ದ ಭಕ್ತ ಜನರೆಲ್ಲರೂ ಅನೇಕ ವಿಧಗಳಲ್ಲಿ ಶ್ರೀ ಸ್ವಾಮಿಯವರ ಮಹಿಮೆಯನ್ನು ಕೊಂಡಾಡಿ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿ ಸದಾ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ನಾಮಸ್ಮರಣೆ ಮಾಡುತ್ತಾ ಪಾವನರಾಗುತ್ತಿದ್ದರು. ಶ್ರೀ ಸ್ವಾಮಿಯವರ ಅಪ್ಪಣೆಯಂತೆ ಹೂವು ತರಲು ಬನಗಾನಪಲ್ಲಿಗೆ ತೆರಳಿದ್ದ ಸಿದ್ದಯ್ಯನಿಗೆ ಶ್ರೀ ಸ್ವಾಮಿಯವರು ಮುನಿ ರೂಪದಲ್ಲೂ ವೃದ್ಧ ಬ್ರಾಹ್ಮಣ ರೂಪದಲ್ಲೂ ಕಾಣಿಸಿಕೊಂಡು ವಿಷಯ ತಿಳಿಸಲು ಅರಣ್ಯದಲ್ಲಿಯೇ ಸಿದ್ದಯ್ಯ ದುಃಖಿತನಾಗಿ ಶ್ರೀ ಸ್ವಾಮಿಯವರ ಸ್ಮರಣೆ ಮಾಡುತ್ತಾ ಕಂದಿಮಲ್ಲಯ್ಯಪಲ್ಲಿಯ ಶ್ರೀಮಠಕ್ಕೆ ಬರುವರು. ಕಣ್ಣುಗಳಿಂದ ನೀರು ಸುರಿಸುತ್ತಾ ಅತಿ ದುಃಖದಿಂದ ತಲೆಯನ್ನು ಚೆಚ್ಚಿಕೊಂಡು ಅಳುತ್ತಾ ಸಮಾಧಿಯನ್ನು ಸುತ್ತಿ ನಂತರ ಪದ್ಮಾಸನ ಹಾಕಿ ಕುಳಿತು ಪಂಚಪ್ರಾಣಗಳನ್ನು ಸಹಸ್ರಾರಕ್ಕೆ ಏರಿಸಿ ಮೌನವಾಗಿ ಧ್ಯಾನಿಸಲು ಶ್ರೀ ಸ್ವಾಮಿಯವರು ಸಮಾಧಿಯಿಂದ ಆಚೆ ಬರುವರು. ಸಿದ್ದಯ್ಯನವರು ಸಂತೋಷಿಸುತ್ತಾ ತಮ್ಮ ಗುರುದೇವನನ್ನು ಬಹುವಾಗಿ ಕೊಂಡಾಡಿ ಅವರ ಪಾದಗಳ ಮೇಲೆ ತನ್ನ ಶಿರವನ್ನಿಟ್ಟು ವಂದಿಸುವರು. ಶ್ರೀ ಸ್ವಾಮಿಯವರು ಸಿದ್ದಯ್ಯನವರಿಗೆ ಹರಸಿ ಮನೋವಾಂಚಾಫಲ ಸಿದ್ಧಿರಸ್ತು ಎಂದು ಆಶೀರ್ವದಿಸಿ ನೀನು ವಿವಾಹ ಮಾಡಿಕೊಂಡು ರಾಜಯೋಗಿಯಾಗೆಂದು ತಿಳಿಸಿ ತಮ್ಮ ಪಾದುಕೆಗಳು, ಯೋಗದಂಡ, ಶಿಖಾ ಮುದ್ರಿಕೆಗಳನ್ನು ಕೊಟ್ಟು ಇವುಗಳನ್ನು ಸದಾ ಪೂಜಿಸುತ್ತಾ
ನನ್ನಂತೆಯೇ ನೀನು ಜಗದ್ವಿಖ್ಯಾತನಾಗು. ಕೆಲವು ದಿನಗಳ ನಂತರ ನನ್ನಂತೆಯೇ ಜೀವಸಮಾಧಿಯನ್ನು ಹೊಂದು ಎಂದು ಹೇಳಿ ಮತ್ತೆ ಸಮಾಧಿಯೊಳಗೆ ಕುಳಿತುಕೊಂಡರು ಶ್ರೀ ವೀರಬ್ರಹ್ಮೇಂದ್ರರು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ. ಸಿದ್ದಯ್ಯನವರು ತಮ್ಮ ಸ್ವಗ್ರಾಮವಾದ ಮುಡುಮಾಲಕ್ಕೆ ಬಂದು ಕೆಲವು ದಿನಗಳ ನಂತರ ವಿವಾಹವಾಗಿ ಪುತ್ರ ಸಂತಾನವೂ ಆಗಿ ತಮ್ಮ ಹಿರಿಯರೊಂದಿಗೆ ಗದ್ದುಗೆಯೊಂದನ್ನು ನಿರ್ಮಿಸಿ ಶ್ರೀ ಸ್ವಾಮಿಯವರು ಕೊಟ್ಟ ಪಾದುಕೆ, ಬೆತ್ತ, ಯೋಗದಂಡ, ಶಿಖಾಮುದ್ರಿಕೆಯನ್ನು ಅದರ ಮೇಲಿಟ್ಟು ನಿತ್ಯ ನೈವೇದ್ಯ, ದೀಪಾರಾಧನೆಯನ್ನು ಮಾಡಿ ಪೂಜಿಸುತ್ತಾ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರನ್ನು ಅನುಕ್ಷಣವೂ ಸ್ಮರಿಸುತ್ತಾ ಕಾಲ ಕಳೆಯುತ್ತಿದ್ದರು. ಇದೇ ಶ್ರೀ ಸ್ವಾಮಿಯವರು ಜೀವಸಮಾಧಿ ಹೊಂದಿದ ತಾಣ. ಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ, ವೀರ ಬ್ರಹ್ಮೇಂದ್ರನೇ, ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ, ಸ್ವಾಮಿ ಬ್ರಹ್ಮೇಂದ್ರನೇ. ಕಾಲಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ, ವೀರ ಬ್ರಹ್ಮೇಂದ್ರನೇ, ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ, ಸ್ವಾಮಿ ಬ್ರಹ್ಮೇಂದ್ರನೇ. ವರ್ಷದ ಬಾಲೆ ತಾಯಾಗುವಳೆಂದೇ, ತಾಯಂದಿರು ಮಕ್ಕಳಿಗೆ ಹಾಲುಣಿಸರೆಂದೇ, ಹುಟ್ಟಿದ ಮಗು ಮಾತಾಡುವುದೆಂದೇ, ಹಲವಾರು ವಿಚಿತ್ರ ನಡೆಯುವುದು ಎಂದೇ, ನಿನ್ನಯ ನುಡಿಗಳು ಸುಳ್ಳಾಗದಯ್ಯ, ಲೋಕದ ಎಲ್ಲವ ಬಲ್ಲ ಜಗದಯ್ಯ, ಬ್ರಹ್ಮೇಂದ್ರಯ್ಯ ನೀ ಬಾರಯ್ಯ, ನಮ್ಮನ್ನೆಲ್ಲ ಕಾಪಾಡಯ್ಯ, ಬ್ರಹ್ಮೇಂದ್ರಯ್ಯ ನೀ ಬಾರಯ್ಯ, ನಮ್ಮನ್ನೆಲ್ಲ ಕಾಪಾಡಯ್ಯ. ಕಾಲಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ, ವೀರ ಬ್ರಹ್ಮೇಂದ್ರನೇ, ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ, ಸ್ವಾಮಿ ಬ್ರಹ್ಮೇಂದ್ರನೇ. ದೀಪದ ಹುಳುಗಳು ಮನೆಯನ್ನು ಮುತ್ತಿ, ಮನುಜರ ಕಿತ್ತು ಮುಕ್ಕುವುದೆಂದೇ, ಕಾಲು ಕೈಯಿಲ್ಲದ ಹೆಳವನು ಜಿಗಿದು ಬಾವಿಯ ನೀರ ಸೇದುವನೆಂದೇ, ಗಿರಿಗಳು ಧಗಧಗ ದಯಿಸುವುದೆಂದೇ, ಭೂತಗ್ರಹ ಆರ್ಭಟಿಸುವುದೆಂದೇ, ಬ್ರಹ್ಮೇಂದ್ರಯ್ಯ ಜಗದ ಒಡೆಯ ನೀನಿಲ್ಲದೆ ಬದುಕಿಲ್ಲಯ್ಯ, ಬ್ರಹ್ಮೇಂದ್ರಯ್ಯ ಜಗದ ಒಡೆಯ ನೀನಿಲ್ಲದೆ ಬದುಕಿಲ್ಲಯ್ಯ.
ಕಾಲಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ ವೀರ ಬ್ರಹ್ಮೇಂದ್ರನೇ ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ ಸ್ವಾಮಿ ಬ್ರಹ್ಮೇಂದ್ರನೇ. ಆಕಾಶ ಕೆಂಪಾಗಿ ಉರಿಯುವುದೆಂದೇ ಆರು ಮತ ಒಂದಾಗುವುದೆಂದೇ ಹಂಪೆಯ ಹನುಮನು ಬೀದಿ ಬೀದಿಲಿ ಕೂಗುತ್ತ ಕೇಕೆಯ ಹಾಕುವನೆಂದೇ ದಕ್ಷಿಣ ದಿಕ್ಕದು ಮೆರೆಯುವುದೆಂದೇ ಉತ್ತರ ದಿಕ್ಕದು ಉರಿಯುವುದೆಂದೇ ಬೆಂಡುಗಳು ಮುಳುಗುವುದು ಗುಂಡುಗಳು ತೇಲುವುದು ಭೂಲೋಕವು ನಡುಗುವುದು ಎಂಬುದನ್ನು ಅಂದೇ ನುಡಿದೆ. ಕಾಲಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ ವೀರ ಬ್ರಹ್ಮೇಂದ್ರನೇ ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ ಸ್ವಾಮಿ ಬ್ರಹ್ಮೇಂದ್ರನೇ. ಕಾಲಜ್ಞಾನವನ್ನು ಲೋಕಕ್ಕೆ ಸಾರಿದ ಬ್ರಹ್ಮೇಂದ್ರನೇ ವೀರ ಬ್ರಹ್ಮೇಂದ್ರನೇ ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ ಸ್ವಾಮಿ ಬ್ರಹ್ಮೇಂದ್ರನೇ. ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ ಸ್ವಾಮಿ ಬ್ರಹ್ಮೇಂದ್ರನೇ. ನಡೆಯುವುದೆಲ್ಲವ ಅಂದೇ ಹೇಳಿದ ಜ್ಞಾನೇಂದ್ರನೇ ಸ್ವಾಮಿ ಬ್ರಹ್ಮೇಂದ್ರನೇ. ವೀರ ಬ್ರಹ್ಮೇಂದ್ರ ಸ್ವಾಮಿ ಬ್ರಹ್ಮೇಂದ್ರ ಶಿವಯೋಗಿ ಬ್ರಹ್ಮೇಂದ್ರ. ವೀರ ಬ್ರಹ್ಮೇಂದ್ರ ಸ್ವಾಮಿ ಬ್ರಹ್ಮೇಂದ್ರ ಶಿವಯೋಗಿ ಬ್ರಹ್ಮೇಂದ್ರ. ಜಗಕ್ಕೆ ಭವಿತವ ತಿಳುಹಿದ ಯೋಗಿ ಪೋತಲೂರ ಬ್ರಹ್ಮೇಂದ್ರ. ಶ್ರೀ ವೀರ ಬ್ರಹ್ಮೇಂದ್ರ ಭಕ್ತ ವೃಂದಕ್ಕೆ ಕಾಲ ಜ್ಞಾನವ ಅರುಹಿದ ಯೋಗಿ ಬ್ರಹ್ಮೇಂದ್ರ. ಶ್ರೀಕಾಲ ಜ್ಞಾನಿ ಬ್ರಹ್ಮೇಂದ್ರ ಕಮನೀಯ ರೂಪ ಬ್ರಹ್ಮೇಂದ್ರ ಸುಜ್ಞಾನ ಚರಿತ ಬ್ರಹ್ಮೇಂದ್ರ. ಕಮನೀಯ ರೂಪ ಬ್ರಹ್ಮೇಂದ್ರ ಸುಜ್ಞಾನ ಚರಿತ ಬ್ರಹ್ಮೇಂದ್ರ. ಕುಲಗಳ ಭೇದ ಮತ ಭೇದಗಳ ತೊರೆದ ಯೋಗಿ ಬ್ರಹ್ಮೇಂದ್ರ.